ಏನಾಗಿದೆ, ಕುಮಾರಣ್ಣ ಅವರು ಬಂದು ತಮ್ಮ ಮುಂದೆ ನಿಂತಿದ್ದಾರಣ್ಣ. ಇವತ್ತು 3ನೇ ಬಾರಿ ತಂದೆ ಅವರಿಗೆ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಬಹುಶಃ ಇದರ ಬಗ್ಗೆ ಶ್ರೀರಂಗಪಟ್ಟಣದ ಗೌರವಾನ್ವಿತ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ಅವರು ಮಾತನಾಡ್ತಿರ್ತಕ್ಕಂಥ ಒಂದು ವಿಚಾರ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಒಂದು ರಮೇಶ್ ಬಂಡಿಸಿದ್ದೇಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತೇನೆ. ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದಿಂದ ಶುರುವಾಯಿತು, ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ರು, ಅವರ ರಾಜಕೀಯದ ಭವಿಷ್ಯ ಸೃಷ್ಟಿಯಾಗಲಿಕ್ಕೆ ಯಾವ ನಾಯಕ ಅವ್ರ ಜೊತೆನಲ್ಲಿ ನಿಂತರು ಅಂತಕ್ಕಂಥದನ್ನ ಮರೆತು ಇವತ್ತು ವೈಯಕ್ತಿಕವಾಗಿ ಇವತ್ತು ನಮ್ಮ ಕುಟುಂಬ ಇಂಥ ನೋವಿನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಲಘುವಾದಂಥ ಕೀಳುಮಟ್ಟದ ಒಂದು ಟೀಕೆಗಳು ನಿಜಕ್ಕೂ ಕೂಡ ನಾನು ಇದನ್ನ ನಿರೀಕ್ಷೆ ಮಾಡಲಿಲ್ಲ. ಬಾಬಣ್ಣ ಅವರು ನಿರೀಕ್ಷೆ ಮಾಡಿರಲಿಲ್ಲ. ದಯಮಾಡಿ ತಪ್ಪು ತಿಳ್ಕೊಂಡ್ರಿ. ಇವತ್ತು ನೀವು ಕೇಳ್ತೀರಿ, ಮೂರೇ ದಿನಕ್ಕೆ ಸರ್ಜರಿಯಾಗಿ ಕುಮಾರಣ್ಣ ಅವರು ಇಷ್ಟು ಬೇಗ ಗುಣಮುಖರಾಗಿ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ, ಇದೇ ಸಾಧ್ಯ, ಇದೇ ಚಮತ್ಕಾರವ ಅಂತ ಕೇಳ್ತೀರಿ. ಬಾಬು ಬಂಡಿಸಿದ್ದೇಗೌಡ್ರೆ, ಇವತ್ತು ಮೆಡಿಕಲ್ ಫೀಲ್ಡ್ ಇವತ್ತು ಟೆಕ್ನಿಕಲ್ ಎಷ್ಟು ಮುಂದುವರೆದಿದೆ ಅಂತಕ್ಕಂಥದಕ್ಕೆ ತಂದೆ ಅವರಿಗೆ 2 ಬಾರಿ ಏನು ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಯಿತು. ಓಪನ್ ಹಾರ್ಟ್ ಸರ್ಜರಿ ಆಗಿದ್ದಣ್ಣ. ಅವಾಗ ನಮ್ಮ ತಂದೆ ಅವ್ರಿಗೆ ಈಗಲೂ ಎದೆ ಮೇಲೆ ಇಷ್ಟುದ್ದ ಒಂದು 6 ಅಡಿ ಮಾರ್ಕ್ ಇದೆ, ತಾವೆಲ್ಲ ನೋಡ್ಬೋದು. ಒಂದು 6 ಇಂಚ್ ಮಾರ್ಕ್ ಇದೆ, ತಾವೆಲ್ಲ ಗಮನಿಸಬಹುದು. ಆದ್ರೆ ಈ ಸಲ ಸರ್ಜರಿ ಆದಂತ ಸಂದರ್ಭದಲ್ಲಿ ಒಂದು 6 ವರ್ಷದ ಹಿಂದೆ ಒಂದು ಹೊಸ ಟೆಕ್ನಾಲಜಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಮೆಡಿಕಲ್ ತಂತ್ರಜ್ಞಾನ. ಏನು ತೊಡೆ ಭಾಗದಿಂದ ಆಂಜಿಯೋಪ್ಲಾಸ್ಟಿ ಅಂತಕ್ಕಂಥದ್ದು ತಾವು ಕೇಳಿರ್ಬೋದು, ಆಂಜಿಯೋಗ್ರಾಮ್ ಮಾಡ್ತಾರೆ. ಬಹುತೇಕರು ತಾವೆಲ್ಲ ಹೃದಯದ ಕಾಯಿಲೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಆಂಜಿಯೋಗ್ರಾಮ್ ಅಂತಕ್ಕಂಥದ್ದು ಮಾಡಿಸ್ಕೊಳ್ತೀರಿ. ತೊಡೆ ಭಾಗದಿಂದ ತಗೊಂಡು ಒಂದು ಸಣ್ಣ ಹೋಲ್ನ ಮಾಡಿ ಅಲ್ಲಿಂದ ಬಹಳ ಸೂಕ್ಷ್ಮವಾಗಿ ನಡೆದಂತ ಒಂದು ಸರ್ಜರಿ ಇದು. ಬೆಳಿಗ್ಗೆ 6:45 ಗಂಟೆಗೆ ಅವ್ರಿಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. 3.5 ಗಂಟೆಗಳ ಕಾಲ ಸತತವಾಗಿ ಅದರ ಸೂಕ್ಷ್ಮತೆಗಳನ್ನ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಯಾವುದೋ ಅನುಕಂಪ ಗಿಟ್ಟಿಸ್ಕೊಂಡು ಇವತ್ತು ಮುಕ್ತ ಜನತೆಗೆ ಮೋಸ ಮಾಡಿ ಮತ ಹಾಕ್ಸ್ಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಕುಮಾರಣ್ಣನಿಗಾಗ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗಾಗ್ಲಿ ಬಂದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಬಾಬಣ್ಣ ಅವರೇ, ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ CN ಮಂಜಣ್ಣ ಅವರು ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಎಲ್ಲ ನಮ್ಮ ತಾಯಂದ್ರ ಒಂದು ಮಾಂಗಲ್ಯವನ್ನು ಉಳಿಸಿರ್ತಕ್ಕಂಥ ಪುಣ್ಯಾತ್ಮ, ಒಬ್ಬ ಹೃದಯವಂತ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಮೂಲೆನಲ್ಲೂ ಪ್ರತಿ ಹಳ್ಳಿನಲ್ಲೂ ಇವತ್ತೇನು ಮಂಜಣ್ಣ ಅವರ ಪರವಾಗಿ ಮಾತನಾಡ್ತಾರೆ. ಅದೇ ಪುಣ್ಯಾತ್ಮ ನಮ್ಮ ತಂದೆಯವರ ಈ ಒಂದು ಸರ್ಜರಿ ಯಾವ ಡಾಕ್ಟರ್ ಕೈಯಲ್ಲಿ ಮಾಡಿಸ್ಬೇಕು, ಯಾವತ್ತು ಮಾಡಿಸ್ಬೇಕು, ಯಾವ ರೀತಿಯಾದಂತ ಸರ್ಜರಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಸತತವಾಗಿ 3.5 ಗಂಟೆಗಳ ಕಾಲ ಸಾಯಿ ಸತೀಶ್ ಅಂತಕ್ಕಂಥ ಇನ್ನೊಬ್ರು ಖ್ಯಾತ ವೈದ್ಯರು ನನ್ನ ಕೊನೆ ಉಸಿರಿನವರೆಗೂ ನಮ್ಮ ತಂದೆನ ಕಾಪಾಡಿದಂತ ಈ ಒಂದು ವೈದ್ಯರನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರ ಸೂಕ್ಷ್ಮತೆ ನನಗೆ ಗೊತ್ತಿದೆ, ಅದರ ನೋವು ನನಗೆ ಗೊತ್ತಿದೆ. ನಾನಿವತ್ತು ಹಳ್ಳಿಗೆ ಸಿದ್ಧ ಇಲ್ಲ. ಆ ನೋವು, ಆ ಭಾವನೆಗಳು ನಮ್ಮ ಕುಟುಂಬದ ಒಳಗಡೆನೇ ಇರಲಿ. ನಾವು ಅದನ್ನು ಸಾರ್ವಜನಿಕವಾಗಿ ಅದನ್ನ ಬಹಿರಂಗವಾಗಿ ಹೊರಗಾಕ್ಬೇಕಂತ ಒಂದು ಅನಿವಾರ್ಯತೆ ಏನಿಲ್ಲ. ಆದ್ರೆ ಒಂದು ಅಣ್ಣ, ಒಬ್ಬ ತಂದೆ ಒಂದು ಮಗನಿಗೆ, ಒಬ್ಬ ತಂದೆ ಒಂದು ಆಪರೇಷನ್ ಥಿಯೇಟರ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ, ಹೃದಯದ ಚಿಕಿತ್ಸೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ನೋವಾಗಿರ್ತದೆ ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ಆದ್ರೆ ರಾಜ್ಯದ ಜನತೆಯ ಒಂದು ಆರೈಕೆ, ಒಂದು ಪ್ರೀತಿ, ಒಂದು ಅಭಿಮಾನ, ಕುಮಾರಣ್ಣ ಅವರು ಎಂದಿನಂತೆ ಅತ್ಯಂತ ಬೇಗ ಗುಣಮುಖರಾಗಿ ಈ ರಾಜ್ಯದ ರೈತಗಳ ಪರವಾಗಿ, ರಾಜ್ಯದ ಬಡವರು, ಶೋಷಿತರು, ನೊಂದಿರ್ತಕ್ಕಂಥ ವರ್ಗದ ಪರವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆರೈಕೆ ಏನಿತ್ತು. 3 ದಿನದಲ್ಲಿ ಅಪೋಲೋನ ಚೆನ್ನೈ ಆಸ್ಪತ್ರೆಯಲ್ಲಿ ಏನು ದಾಖಲಾಗಿದ್ರು, 3 ದಿನದಲ್ಲಿ ಬೆಂಗಳೂರಿಗೆ ತೆರಳಿದ ಮಾರನೇ ದಿನವೇ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ತಾವೆಲ್ಲ ನಮ್ಮ JP ನಗರ ನಿವಾಸದಲ್ಲಿ ಇರ್ತಕ್ಕಂಥ
ನಮ್ಮ ಮನೆಯ ಹೊರಗಡೆ ತಾವೆಲ್ಲ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಿಂತ್ರಿ. ಕುಮಾರಣ್ಣ ನೀವೇ ನಿಂತ್ಕೊಳ್ಬೇಕು, ನೀವೇ ಅಭ್ಯರ್ಥಿ ಆಗಬೇಕು. 19ರ ಸೋಲಿಗೆ ಇವತ್ತು ನಾವು ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ ಈ ಭಾಗದ ಕಾರ್ಯಕರ್ತರುಗಳು. ದಯಮಾಡಿ ನಮ್ಮ ಕಾರ್ಯಕರ್ತರ ಒಂದು ಕೂಗಿಗೆ ನೀವು ಬೆಲೆ ಕೊಡಿ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಹೇಳಿದಂಥದ್ದನ್ನ. ತಂದೆಯವರು ಒಂದು ಕಡೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಇವತ್ತು ನಮ್ಮ ತಂದೆ ತಾಯಂದಿರುಗಳು 2018ರಲ್ಲಿ ಏನು ರಾಮನಗರ ಹಾಗೂ ಚನ್ನಪಟ್ಟಣ ಎರಡು ಕಡೆ ಸ್ಪರ್ಧೆ ಮಾಡಬೇಕಾದಂತ ಒಂದು ಅನಿವಾರ್ಯ ಒಂದು ಒತ್ತಡದ ಪರಿಸ್ಥಿತಿಗೆ ಕುಮಾರಣ್ಣ ಅವರೇನು ಸಿಗುತ್ತಾರೆ. ಅದಕ್ಕೆ ಕಾರಣ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಸದೃಢವಾಗಿರ್ತಕ್ಕಂಥ ಒಂದು ನಾಯಕತ್ವದ ಒಂದು ಕೊರತೆ ಇದ್ದಂತ ಹಿನ್ನೆಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರನ್ನ ಒಂದು ಉಳಿಸಲಿಕ್ಕೆ ಅವತ್ತು ಕುಮಾರಣ್ಣ ಅವರು ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ. ಎರಡೂ ಕಡೆ ರಾಮನಗರ ಜಿಲ್ಲೆಯ ತಂದೆ ತಾಯಂದಿರುಗಳು ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿ 2018ರಲ್ಲಿ ಎರಡನೇ ಬಾರಿ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ಆ ಜಿಲ್ಲೆಯ ಜನತೆ ಇವತ್ತು ಕುಮಾರಣ್ಣನಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಣ್ಣನ ಒಂದು ಮನಸ್ಸಿನಲ್ಲಿ ಯಾವ ರೀತಿ ಏನ್ ಮಾಡಬೇಕು, ಒಂದು ಕಡೆ ಕಾರ್ಯಕರ್ತರ ಒಂದು ಪ್ರೀತಿ ಒಂದು ಅಭಿಲಾಷೆ, ನಾನು ಅದಕ್ಕೆ ತಲೆವಾಗಬೇಕಾ ಅಥವಾ ಚನ್ನಪಟ್ಟಣ ತಾಲೂಕಿನ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ನಾನು ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಮಾರಣ್ಣ ಅವರು ಇದ್ದಂಥದ್ದು ನಾನೇ ಸಾಕ್ಷಿಭೂತನಾಗಿದ್ದೇನಣ್ಣ. ನಾನು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು, ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಅನೇಕ ಸಂದರ್ಭದಲ್ಲಿ ನಾನು ಡೆಲ್ಲಿಗೆ ನಮ್ಮ ತಂದೆಯವ್ರ ಜೊತೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ತಂದೆಯವ್ರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ನೀವು ಹಳೆ ಮೈಸೂರು ಪ್ರಾಂತ್ಯದ ಯಾವ್ದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಚಿತ್ರದುರ್ಗದವರೆಗೂ ಏನು 12 ಲೋಕಸಭಾ ಕ್ಷೇತ್ರಗಳಿದೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಎಲ್ಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿಗೆ ನಿಮ್ಮ ಒಂದು ನಾಯಕತ್ವದ ಒಂದು ಪರಿವರ್ತನೆ ಎಲ್ಲ 12 ಕ್ಷೇತ್ರಗಳಿಗೆ ಒಂದು ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ತಾವು ಒಂದು ನಾಯಕತ್ವವನ್ನು ವಹಿಸಬೇಕು, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಹಾಗೂ ನಡ್ಡಾ ಜಿ ಅವರು ಇಬ್ರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಬಹುಶಃ ರಾಷ್ಟ್ರೀಯ ನಾಯಕರು ಇವತ್ತು ಕುಮಾರಣ್ಣನಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಬದ್ಧತೆ, ಒಂದು ಕಾಳಜಿ, ಅನೇಕ ಸಂದರ್ಭದಲ್ಲಿ ಅವರೇನು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಡ್ತಾರೆ. 2013 ಹಾಗೂ 2018ರ ಮಧ್ಯೆ ಪ್ರತಾಪ್ ಸಿಂಹ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವತ್ತು ಕೂಡ ಈಗ ಯಾವ ರೀತಿ ಬರಗಾಲ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ, ಈಗಾಗಲೇ ಸರಿಸುಮಾರು 800ಕ್ಕೂ ಹೆಚ್ಚು ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದೇ ರೀತಿ ಅವತ್ತು ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆಗಳನ್ನ ಮಾಡಿಕೊಂಡ್ರು. ವಿಶೇಷವಾಗಿ ಮಂಡ್ಯ ಅಂದ್ರೆ ರೈತರು, ರೈತರು ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ನೀರಾವರಿ, ಮಂಡ್ಯ ಅಂದ್ರೆ ಕಾವೇರಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತಿಳಿದಿರ್ತಕ್ಕಂಥದ್ದು. ರೈತಾಪಿ ವರ್ಗದ ಸಾಕಷ್ಟು ಜನ ತಂದೆ ತಾಯಂದಿರುಗಳು ತಾವೇನು ಸಾಲವನ್ನು ತಗೊಂಡಿದ್ರಿ ಕೃಷಿಯ ಚಟುವಟಿಕೆಗಳಿಗೆ, ನೀವು ಸಾಲದ ಒಂದು ಹೊರೆಯಿಂದ ನೀವು ಸಾಲವನ್ನು ತೀರಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ತಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ಅವತ್ತು ಕುಮಾರಣ್ಣ ಅವರಿಗೆ ಅಧಿಕಾರ ಇರಲಿಲ್ಲ, ಆದ್ರೆ ಕುಮಾರಣ್ಣ ಅವರಿಗೆ ಮೇಲೆ ಇದ್ದಂತ ರೈತರ ಮೇಲೆ ಇದ್ದಂತ ಒಂದು ಬದ್ಧತೆ, ಒಂದು ಕಾಳಜಿ, ಕುಮಾರಣ್ಣ ಅವರು ಸಾಂತ್ವನವನ್ನ ಹೇಳದಷ್ಟೇ ಅಲ್ದಿರ ಅವರ ಕೈಲಾದ ಮಟ್ಟಿಗೆ ಒಂದು ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಕುಮಾರಣ್ಣ ಅವರು ಒಂದು ದೃಢವಾದಂತ ಒಂದು ತೀರ್ಮಾನ ತಗೋತಾರಣ. 18ರಲ್ಲಿ ಇಡೀ ಜನತಾದಳ ಪಕ್ಷ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಕೊಟ್ಟಂತ ಒಂದು ಸಲಹೆ ಮೇಲೆ ಅವರೇನೋ ಒಂದು ತೀರ್ಮಾನವನ್ನು ತಗೊಂಡಿದ್ರು, ಒಂದು ಘೋಷಣೆಯನ್ನ ಮಾಡಿದ್ರು. ನಾನು ಸಂಪೂರ್ಣವಾಗಿ 113 ಸ್ಥಾನ ಈ ರಾಜ್ಯದ 6.5 ಕೋಟಿ ಜನತೆ ನನಗೆ ಆಶೀರ್ವಾದ ಮಾಡಿದಲ್ಲಿ ಒಮ್ಮೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ರೈತರುಗಳು ಏನು ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಸಹಕಾರಿ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು, ಸಾಲವನ್ನ ತೆಗೆದುಕೊಂಡಿದ್ರಿ, ಸಂಪೂರ್ಣವಾಗಿ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತಕ್ಕಂಥದ್ದು ಮಾತನ್ನ ಏನ್ ಕೊಟ್ಟಿದ್ರು ಕುಮಾರಣ್ಣ ಅವರು. ನಮಗೆ ಬಂದಂತದ್ದು ಕೇವಲ 37 ಸ್ಥಾನಗಳನ್ನ ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ಕೊಳ್ಬಹುದಾಗಿತ್ತು.
ನನಗೆ ಸಂಪೂರ್ಣ ಬಹುಮತ ಬಂದಿಲ್ಲ, ಕಾಂಗ್ರೆಸ್ನವ್ರ ಜೊತೆ ಸರ್ಕಾರ ಮಾಡಿ 14 ತಿಂಗಳಲ್ಲಿ ಪ್ರತಿನಿತ್ಯ ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಕುಮಾರಣ್ಣನ ಸರ್ಕಾರವನ್ನ ಕೆಡವಲಿಕ್ಕೆ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಆ ಮನುಷ್ಯನಿಗೆ ಎಷ್ಟೇ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟರು ಕೂಡ ಅವ್ರಿಗೆ ಯಾವುದನ್ನು ಲೆಕ್ಕಿಸ್ತೀರಾ, ನಮ್ಮ ರೈತರು, ನಮ್ಮ ರಾಜ್ಯದ ರೈತರುಗಳು ಉಳಿಬೇಕು, ನಾನು ಪಟ್ಟಿರ್ತಕ್ಕಂಥ ಮಾತನ್ನ ರೈತರುಗಳಿಗೆ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು 25,000 ಕೋಟಿ ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರೈತಾಪಿ ವರ್ಗದ ಒಂದು ಕುಟುಂಬಕ್ಕೆ ಹುಟ್ಟಿರ್ತಕ್ಕಂಥ ಒಂದು ರೈತರ ಮಗ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಒಂದು ನಿದರ್ಶನ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ, ಅದು ಮಾಜಿ ಪ್ರಧಾನಮಂತ್ರಿಗಳ ಪಕ್ಷದ ವರಿಷ್ಠರು, ಮುತ್ಸದ್ದಿ ರಾಜಕಾರಣಿಗಳು ಆಗಿರ್ತಕ್ಕಂಥ ಎಸ್ ಡಿ ದೇವೇಗೌಡರು ಸಾಹೇಬರು ಸುಪುತ್ರರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಎದೆ ತಟ್ಕೊಂಡು ಹೇಳ್ಬೇಕಾಗ್ತದಲ್ಲ. ನಮ್ಮ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸುರೇಶ್ ಅಣ್ಣ ಅವರು ಬಹಳ ಕಮ್ಮಿ ಅಂತರದಿಂದ ಸೋಲನ್ನ ಕಂಡ್ರು, ಅತ್ಯಂತ ಕಮ್ಮಿ ಅಂತರದಿಂದ. 18ರಲ್ಲಿ ಸುರೇಶ್ ಅಣ್ಣ ಅವರು 48,000 ಲೀಡ್ನಲ್ಲಿ ತಾವೆಲ್ಲರೂ ಅವ್ರನ್ನ ಗೆಲ್ಲಿಸ್ತಿಂತದ್ದು. ಜೊತೆಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಯುವಕ ರಾಜಕೀಯದ ಒಂದು ಷಡ್ಯಂತ್ರಕ್ಕೆ ಬಲಿಯಾದ್ರು. ಎಲ್ಲಾ ಕ್ಷೇತ್ರಗಳಲ್ಲೂ ನಾನು ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದಿರುಗಳು ದೇವೇಗೌಡರ ಸಾಹೇಬ್ರ ಮೇಲೆ, ಕುಮಾರಣ್ಣನ ಮೇಲೆ, ಈ ಪಕ್ಷದ ಮೇಲೆ ತಾವು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ನನ್ನ ಪರವಾಗಿ 8,500 ಇಂದ 9,000 ಲೀಡು ಮತಗಳಾಗಿ ಪರಿವರ್ತನೆ ಆಗುವ ಮೂಲಕ ನನಗೆ ಆಶೀರ್ವಾದವನ್ನ ತಾವೇನ್ ಮಾಡಿದ್ದೀರಿ. ತಮ್ಮ ಋಣವನ್ನ ಪ್ರಾಮಾಣಿಕವಾಗಿ ಕುಮಾರಣ್ಣನ ಜೊತೆನಲ್ಲಿ ನಿಂತು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ರೈತಾಪಿ ವರ್ಗದ ಜನತೆಗೆ ಕಾವೇರಿ ವಿಚಾರವಾಗಿ ಇವತ್ತು ನಮಗಾಗಿರ್ತಕ್ಕಂಥ ಅನ್ಯಾಯ ಅಣ್ಣ, ನಾನೊಂದು ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಅವರ ಒಂದು ಸಾಧನೆ, ಈ ದೇಶದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ, ಈ ದೇಶವನ್ನ ಸದೃಢವಾಗಿ ಕಟ್ಟಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಯೋಜನೆ, ಒಂದು ದೇಶವನ್ನ ಒಂದು ಸುಭದ್ರತೆ ಒಂದು ನಿಟ್ಟಿನಲ್ಲಿ ರಕ್ಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಒಂದೇ ಒಂದು ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದಿರ ಇವತ್ತು ಈ ದೇಶದ ರಕ್ಷಣೆಗೋಸ್ಕರ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಲ್ದಿರ 24 ಗಂಟೆಗಳ ಕಾಲ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವರ ಒಂದು ಇತಿಹಾಸವನ್ನು ತೆಗೆದು ನೋಡಿದಾಗ 62 ವರ್ಷದ ಸುದೀರ್ಘವಾದಂತಹ ದೇವೇಗೌಡರು ಸಾಹೇಬರ ರಾಜಕಾರಣದ ಬದುಕಿನಲ್ಲಿ ದೇವೇಗೌಡರು ರಾಜ್ಯಕ್ಕೆ ಹಾಗೂ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಪಾರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಮೊದಲನೇ ಬಾರಿ ಬಹುಶಃ ಒಮ್ಮನಸ್ಸಿನಿಂದ ನಿನ್ನೆ ದಿನ ರಾಜ್ಯ ಸಮನ್ವಯ ಸಮಿತಿಯನ್ನು ನಡೀತು. ಬಹುಶಃ ಇದು ಬಹಳ ದಿನಗಳ ಹಿಂದೆನೆ ನಡಿಬೇಕಾಗಿತ್ತು ಅಂತಕ್ಕಂಥದ್ದು ಜನತಾದಳ ಪಕ್ಷ ಹಾಗೂ ಬಿಜೆಪಿ ಮುಖಂಡರುಗಳು ನಿನ್ನೆ ದಿನ ತಾವುಗಳಲ್ಲೇ ಸೇರಿದ್ರಿ, ಎಲ್ಲರ ಒಂದು ಭಾವನೆಗಳಾಗಿತ್ತು. ಬಹಳ ಸ್ಪಷ್ಟವಾಗಿ ನಿನ್ನೆ ದಿನ ವೇದಿಕೆ ಮೇಲೆ ಇದ್ದಂತ ಇನ್ನೊಬ್ರು ಹಿರಿಯರು, ರೈತರ ಮಗ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕಣ್ಣ ಅವರು ಇರ್ಬೋದು, ಗೋವಿಂದ್ ಕಾರಜೋಳ ಅವರು ಇರ್ಬೋದು, ನಮ್ಮ ಪಕ್ಷದ ಕೋಆರ್ಡಿನೇಷನ್ ಕಮಿಟಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ಸಾಹೇಬರು, ಜೊತೆಯಲ್ಲಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ಇಷ್ಟು ಜನ ಸೇರಿ ನಿನ್ನೆ ದಿನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಕೇವಲ ರಾಜ್ಯ ಮಟ್ಟದ ನಾಯಕರುಗಳು, ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಮಾತ್ರ ಕೈ ಕುಲುಕಿದ್ರೆ ಸಾಲದು, ಒಪ್ಪಂದ ಮಾಡ್ಕೊಂಡ್ರೆ ಸಾಲದು. ಕೆಳ ಹಂತದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಒಮ್ಮನಸ್ಸಿನಿಂದ, ಒಗ್ಗಟ್ಟಿನಿಂದ, ಯಾವುದೇ ವೈಮನಸ್ಸಿಲ್ದಿರ ಇವತ್ತು ನಮ್ಮ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ರು, ನಮ್ಗೆ ಯಾರಿಗೂ ಕಿಂಚಿತ್ತು ಸಂಶಯ ಇಲ್ಲ,
ಈ ಬಾರಿ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಯುವಕನಲ್ಲೂ ಹಿರಿಯಕನಲ್ಲೂ ಎಲ್ಲ ವರ್ಗದ ಜನತೆ ಸಮುದಾಯದಲ್ಲೂ ಅತ್ಯಂತ ಆತ್ಮವಿಶ್ವಾಸ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳೇನಿದೆ, ಈ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಇವತ್ತು 28ಕ್ಕೆ 28 ಗೆಲ್ಲಬೇಕು ಅಂತಕ್ಕಂಥದ್ದಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ 28 ಲೋಕಸಭಾ ಕ್ಷೇತ್ರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಗೆಲುವನ್ನ ಸಾಧಿಸುವ ಮೂಲಕ ಇವತ್ತು ಅವ್ರಿಗೆ ಒಂದು ಉಡುಗೊರೆಯಾಗಿ, ಒಂದು ಕೊಡುಗೆಯಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. 91 ವರ್ಷ ವಯಸ್ಸಿನಲ್ಲಿ ರಾಜ್ಯಸಭೆಗೆ ಹೋಗಿ ಆರೋಗ್ಯದ ಒಂದು ದೃಷ್ಟಿ ನೀವೆಲ್ಲ ನೋಡಿದ್ದೀರಿ. 91 ವರ್ಷ ವಯಸ್ಸು, ಬಹುಶಃ ಭಗವಂತ ನಮ್ಗೆ 90 ವರ್ಷ ನೋಡ್ಲಿಕ್ಕೆ ಕೊಡ್ತಾನೇನೋ ಗೊತ್ತಿಲ್ಲ. ಆದ್ರೆ ಪುಣ್ಯಾತ್ಮ ದೇವೇಗೌಡರು ಸಾಹೇಬರು ವೀಲ್ ಚೇರ್ ನಲ್ಲಿ ಇವತ್ತು ಏನು ರಾಜ್ಯಸಭೆಗೆ ಹೋಗ್ತಾರೆ ತಾವೆಲ್ಲ ಗಮನಿಸಿರ್ಬೋದು. ಎಲ್ಲ ನಮ್ಮ ವಾಟ್ಸ್ಆಪ್ಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲ ನಮ್ಮ ಮಾಧ್ಯಮದಲ್ಲಿ ಹರಿದಾಡಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕಾವೇರಿ ವಿಚಾರವಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆ, ಒಂದು ಕಾಳಜಿ ಇವತ್ತು ಎತ್ತಿ ತೋರಿಸ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸಮಯ 2:30 ಗಂಟೆ ಆಯ್ತಣ್ಣ. ಕೇರ್ಪೇಟೆನಲ್ಲಿ 12 ಗಂಟೆ ಮಧ್ಯಾಹ್ನಕ್ಕೆ ಶುರು ಆಗ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಬೇಸಿಗೆಗಾಲ, ಬಿಸಿಲು ಜಾಸ್ತಿ ಇದೆ. ಆದ್ರೂ ಕೂಡ ಪಕ್ಷದ ಮೇಲೆ, ಕುಮಾರಣ್ಣನ ಮೇಲೆ, ದೇವೇಗೌಡರ ಸಾಹೇಬರ ಮೇಲೆ, ನರೇಂದ್ರ ಮೋದಿಜಿಯವರ ಮೇಲೆ ಇರ್ತಕ್ಕಂಥ ಈ ಒಂದು ಅಭಿಮಾನದಿಂದ ಅವೆಲ್ಲ ಇಷ್ಟು ತಾಳ್ಮೆಯಿಂದ ಕೂತು ಪ್ರೀತಿ ವಿಶ್ವಾಸದಿಂದ ನಮ್ಮ ಮಾತುಗಳನ್ನ ಸ್ವಾಗತವನ್ನೇ ಮಾಡಿದ್ದೀರಿ. ಮತ್ತೊಮ್ಮೆ ನಾನು ಪ್ರತಿ ಹೋಬಳಿಗೂ ಬರ್ತೇನೆ. ಆಮೇಲೆ ಬಹಳ ಮುಖ್ಯವಾಗಿ ಅಣ್ಣ, ಮುಂದಿನ ತಿಂಗಳು 4ನೇ ತಾರೀಕು ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಮಾನ್ಯ ಕುಮಾರಣ್ಣವರು ಅವರ ನಾಮಪತ್ರವನ್ನ ಸಲ್ಲಿಕೆ ಮಾಡತಕ್ಕಂಥ ಒಂದು ದಿನಾಂಕ ಈಗಾಗಲೇ ನಿಗದಿಯಾಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು, ಜಿಲ್ಲೆಯ ಜನತೆ ಕುಮಾರಣ್ಣನ ಒಂದು ಆಶೀರ್ವಾದ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಅವತ್ತು ತೆರಳ್ತೀರಾ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕಾದು ಕುಳಿತಿರ್ತೇವೆ. ಧನ್ಯವಾದ ಅಣ್ಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜೈ.